ನನಗೆ ಬಹಳ ಸಂತೋಷ ಏನು ಅಂದ್ರೆ ಈ 2 ವರ್ಷದೊಳಗೆ ನಾವೇನು ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಪವರ್ ಅಂತ ಹೇಳಿದ್ರು 2023ರಲ್ಲಿ ಅದು ಅನುಷ್ಠಾನ ಆದ್ಮೇಲೆ ನನಗೆ ಬಹಳ ಸಂತೋಷ ಏನು ಅಂದ್ರೆ ಇದೇ ಟೀಚರ್ಸ್, ಯಾಕೆಂದ್ರೆ ಕಲಿಕೆಯಲ್ಲಿ ನಾವು ಬಹಳ ಸ್ಟ್ರಿಕ್ಟ್ ಮಾಡಿಬಿಟ್ವಿ ಎಕ್ಸಾಮಿನೇಷನ್ಸ್ ನ ಅನಿವಾರ್ಯವಾಗಿ ಮಾಡಬೇಕಾಗಿತ್ತು. ಯಾಕೆ ಅಂತ ಹೇಳಿ ನಾನು ಅದು ಹೆಚ್ಚು ಚರ್ಚೆ ಮಾಡಲ್ಲ. ಆದ್ರೆ ಇದೇ ಟೀಚರ್ಸ್ ಸಾಯಂಕಾಲ ವಿಶೇಷವಾಗಿ ಮೋಸ್ಟ್ ಆಫ್ ದ ಟೀಚರ್ಸ್ ಯಾರ್ಯಾರಿಗೆ ಮಕ್ಕಳು ಹಿಂದೆ ಉಳಿದಿದ್ದಾರೆ ಕಲಿಕೆಯಲ್ಲಿ, ಮತ್ತೆ ಯಾರ್ಯಾರು ಕಲಿಕೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇನ್ನೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋದು ಇಲ್ಲ, ಚೆನ್ನಾಗಿ ಅವರಿಗೆ ಅಭ್ಯಾಸವನ್ನ ಮಾಡ್ಲಿಕ್ಕೆ ಸಾಯಂಕಾಲ ವಿಶೇಷವಾಗಿ ಸ್ಪೆಷಲ್ ಕ್ಲಾಸಸ್, ರೆಮಿಡಲ್ ಕ್ಲಾಸಸ್ ತಗೊಳ್ತಕ್ಕಂಥದ್ದು ಕೂಡ ಇವತ್ತು ಹೆಚ್ಚು ಒತ್ತನ್ನ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ಅದನ್ನ ನಾನು ಇಲಾಖೆಗೂ ಕೂಡ ಮನವಿ ಮಾಡಿದ್ದೀನಿ, ಇದನ್ನ ಹೆಚ್ಚು ಒತ್ತು ಕೊಡಿ ಅಂತ. ಯಾಕಂದ್ರೆ ಮುಂಚೆ SDMs ಅವರಿಗೆ ದುಡ್ಡು ಕೊಡಕ್ಕೆ ದುಡ್ಡೇ ಇರ್ತಿರ್ಲಿಲ್ಲ. SDMs ಅವರಿಗೆ ಕಷ್ಟ ಆಗ್ತಾ ಇತ್ತು ಬಿಲ್ ಕೊಡೋದಕ್ಕೆ. ಆ ಬಿಲ್ಲು ಕೊಡಲ್ಲ ಅಂತ ಗೊತ್ತಾದ ತಕ್ಷಣ ಫ್ಯಾನು, ಲೈಟು, ಕಂಪ್ಯೂಟರ್ ಒಳಗಡೆ ಟೇಬಲ್ ಒಳಗಿದ್ದು ಈಗ ಟೇಬಲ್ ಮೇಲ್ ಬಂದಿದೆ, ಸ್ಮಾರ್ಟ್ ಕ್ಲಾಸಸ್, ಡೊನೇಷನ್ಸ್. ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಂತೂ ಹೈಯೆಸ್ಟ್ ಡೊನೇಷನ್ಸ್ ಬಂದು ಅಲ್ಯುಮಿನೈ ಅಂದ್ರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಏನಿದೆ, ಸುಮಾರು 40,000 ವಾಟ್ಸ್ಆಪ್ ಗ್ರೂಪ್ಸ್ ಇದೆ ನಮ್ಮ ಹತ್ರ. ಅದು ಕಮ್ಯುನಿಟಿ ಸರ್ವಿಸಸ್ ಇರ್ಬೋದು, ಟೀಚರ್ಸ್ ಇಂಟ್ರಾಕ್ಷನ್ ಇರ್ಬೋದು, ಎಲ್ಲದೂ ಕೂಡ. ಮತ್ತೆ ನಾವು ಈ ಮಕ್ಕಳ ದಿನಾಚರಣೆಗೆ ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದೀವಿ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು 1ನೇ ತಾರೀಕು ಅವರು ಕೂಡ ಘೋಷಣೆ ಮಾಡ್ತಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪೇರೆಂಟ್ಸ್, ಟೀಚರ್ಸ್ ಎಲ್ಲರೂ ಕೂಡ ಕೂಡಿಸಿ ಒಂದು ಕಾರ್ಯಕ್ರಮಗಳನ್ನ ಯಾವತ್ತೂ ಕೂಡ ಇತಿಹಾಸದಲ್ಲಿ ನನ್ಗನ್ಸುತ್ತೆ ಭಾರತ ದೇಶದಲ್ಲಿ ಮಾಡಿಲ್ಲ. ಬಹಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಮತ್ತೆ ಈ ಅಡ್ಮಿಷನ್ ಡ್ರೈವ್ ಕೂಡ ಅದನ್ನ ಮಾಡೋದಕ್ಕೆ ಯೋಚನೆಯನ್ನ ನಾವು ಮಾಡಿದೀವಿ. ಯಾಕಂದ್ರೆ ಲಾಸ್ಟಿಗೆ ಮಾಡಬಾರದು. ಏನಾಗ್ತಾ ಇದೆ ಇಲ್ಲಿ, ಕನ್ನಡ ರಾಜ್ಯೋತ್ಸವನ ಉಪಯೋಗ ಮಾಡಿಕೊಂಡು ಈ ದಿನ ನಮ್ಮ ಶಾಲೆಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಉಪಯೋಗವನ್ನ ಆ ದಿನಾನ ಉಪಯೋಗ ಮಾಡ್ಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಅದೇ ಉದ್ದೇಶ. ಯಾಕಂದ್ರೆ ದಿನ ಮಾಡೋದು ಒಂದು ಭಾಗ, ಆದ್ರೆ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಅಡ್ಮಿಷನ್ ಡ್ರೈವ್ ಇರ್ಬೋದು, ಮತ್ತೆ ಉನ್ನತೀಕರಣ ಮಾಡಿ ಅವರಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥ ವ್ಯವಸ್ಥೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ಬಂದಿದ್ವಿ. ನನಗೆ ನಾನು ಬಹಳ ಸಂತೋಷದಿಂದ ಹೇಳಬಲ್ಲೆ, ಧೈರ್ಯದಿಂದ ಹೇಳಬಲ್ಲೆ, ಮಧ್ಯ ಒಂದು ಡ್ರಾಪ್ ಆಯ್ತು ಏನು ರಿಸಲ್ಟ್ಸ್, ಬಟ್ ಅದೇ ಮಕ್ಕಳು 2nd and 3rd ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಮತ್ತೆ 78 ಪಾಯಿಂಟ್ ಚಿಲ್ಡ್ರೆ SSLC ಅಲ್ಲಿ, PUC ಅಲ್ಲಿ ಸುಮಾರು 82% ಪಾಸ್ ಆಗಿರ್ತಕ್ಕಂಥದ್ದು. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಒತ್ತಲ್ಲ. ಇದೇ ಶಿಕ್ಷಕರು ಯಾರು ಗುಣಾತ್ಮಕ ಕಮ್ಮಿ ಅಂತ ಹೇಳಿ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ರಿ, ಇದೇ ಟೀಚರ್ಸ್ ನ ಇಟ್ಕೊಂಡು ಅದೇ 20 ದಿವಸದೊಳಗೆ 2ನೇ ಎಕ್ಸಾಮು 3ನೇ ಎಕ್ಸಾಮು ಜವಾಬ್ದಾರಿನ ಅವರೆಲ್ಲರೂ ಕೂಡ ತಗೊಂಡು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದನ್ನ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೆಲವು ಘೋಷಣೆಗಳನ್ನ ಈಗಾಗಲೇ ಟೀಚರ್ಸ್ ಡೇಗೆ ನೋಟ್ಬುಕ್ ಕೊಡ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಘೋಷಣೆಗಳನ್ನ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೇ ಹೇಳಿಸ್ತೀವಿ. ಕೆಲವು PUCಗೂ ಕೂಡ ಕೆಲವು ಘೋಷಣೆಗಳನ್ನ ಇಟ್ಟಿದ್ವಿ. ಅದು ಕನ್ಫರ್ಮ್ಡ್ ಅಲ್ಲಮ್ಮ, 1ನೇ ಅದು November 14th. ಅದು 2nd year PUC ಅವರಿಗೆ, 1st year PUC ಅವರಿಗೆ ಕೂಡ ಕೆಲವು ಘೋಷಣೆಯನ್ನ ಮಾಡ್ತಕ್ಕಂಥದ್ದು ಕೆಲವು ನಾವು ಇಟ್ಕೊಂಡಿದೀವಿ. ಅಂದ್ರೆ ಇವತ್ತು ಶಾಲಾ ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ನಾನು ಮತ್ತೆ ಹೆಚ್ಚು ಸಮಯವನ್ನು ಕೂಡ ನಾನು ತಗೊಳ್ಳೋದಿಲ್ಲ. ಮತ್ತೆ ಕೆಲವು ಪ್ರಶ್ನೆಗಳು ನಿಮ್ಮಲ್ಲಿ ಇರ್ಬೋದು, ಅದು ಏನು ಅಂತ ಹೇಳಿ ನಾನು ನಿಮಗೆ ವ್ಯಾಪ್ತಿಗೆ ಬರ್ತೀನಿ. ನೀವೆಲ್ಲರೂ ಕೂಡ ಅವತ್ತು 9 ಗಂಟೆಗೆ ಧ್ವಜಾರೋಹಣ ಇರ್ತದೆ. ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಧ್ವಜಾರೋಹಣ ಮಾಡಿ ಒಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು. ಬಟ್ ಏನಂದ್ರೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಬೇಸಿಕಲಿ ನಮ್ದು ಏನಂದ್ರೆ ಉದ್ದೇಶ ಕನ್ನಡ ರಾಜ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದನ್ನು ಹೋದ್ಸತಿ ಬಹಳ ಏನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಹಳ ಸಂತೋಷ ಆಗಿದ್ರು. ಅದಕ್ಕಿಂತ ಹೆಚ್ಚು ಒತ್ತನ್ನ ಈ ಸತಿ ಪಾರ್ಟಿಸಿಪೇಷನ್ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಮಕ್ಕಳು ಯಾವಾಗ್ಲೂ ಕೂಡ ಮುಂಚೆ ಬರ್ತಾ ಇರ್ಲಿಲ್ಲ. ಯಾವ್ದಾದ್ರು ಈ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಏನೋ ಒಂಥರ ಒಂದು ಭಾವನೆ ಇರೋದು. ಆ ಭಾವನೆ ಅಲ್ಲಗಳಿಸಿ ಆಮೇಲೆ ಅವ್ರಿಗೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಾ ಇದ್ವಿ. ಎಲ್ಲರಿಗೂ ಕೂಡ ಯಾರು ಮಕ್ಕಳು ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾಕೆಂದ್ರೆ ಅವ್ರ ಜೀವನದಲ್ಲಿ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟಾಗ ಒಂದೊಂದು ಸ್ಟೆಪ್ ಬರ್ತದೆ. ಮುಂಚೆ ಎಲ್ಲ ಆ ತರ ಸಿಸ್ಟಮ್ ಇರ್ಲಿಲ್ಲ. ಈಗ ಅವರಿಗೆ ಪರ್ಸನಲ್ ಆಗಿ ಅವ್ರಿಗೆಲ್ಲರಿಗೂ ಕೂಡ ಕೊಟ್ಟು ಅವರಿಗೆ ಬೇರೆ ಬೇರೆ ವ್ಯವಸ್ಥೆ ಅಂತೂ ತಿಂಡಿ ಮತ್ತೆ ಇದ್ರದ್ದೆಲ್ಲದು ಕೂಡ ಆಗ್ತದೆ. ಇವತ್ತು ಇಲಾಖೆಯವರು ಎಲ್ಲರೂ ಕೂಡ ನಾವೊಂದು
ರಿಹರ್ಸಲ್ ಕೂಡ ನೋಡಿ ನಾವು ಸುಮಾರು 1 ತಿಂಗಳು 2 ತಿಂಗಳನ್ನು ಕೂಡ ಇದನ್ನೆಲ್ಲರೂ ಕೂಡ ಅವರಿಗೆ ಟ್ರೈನಿಂಗು ಪರ್ಫೆಕ್ಷನ್ ಆಗಿರಬೇಕು, ಮತ್ತೆ ಅವ್ರದ್ದು ಮಾರ್ಚ್ ಫಾಸ್ಟ್ ಎಲ್ಲ ಇರ್ತದೆ, ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ. ಹೆಂಗೆ ನಾವು ಗಣರಾಜ್ಯೋತ್ಸವ ಮತ್ತೆ ಇಂಡಿಪೆಂಡೆನ್ಸ್ ಡೇ ಎಲ್ಲದೂ ಕೂಡ ನಾವು ಯಾವ ರೀತಿ ಮಾಡ್ತೀವಿ ಅದೇ ಹಂತಕ್ಕೆ ಇದನ್ನ ತಗೊಂಡೋದು. ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಇತ್ತು, ನಾವು ಓಪನ್ ಆಗಿರ್ಬೇಕು. ಈಗ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಮಕ್ಕಳಿಗೆ ಅದನ್ನ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಸಂತೋಷನೂ ಕೂಡ ಇದೆ. ಇದು 3ನೇ ಸತಿ ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಕನ್ನಡ ರಾಜ್ಯೋತ್ಸವನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಇಲಾಖೆಯವ್ರ ಜೊತೆಗೆ ಮಾಡ್ತಕ್ಕಂಥದ್ದು, ಮಕ್ಕಳ ಜೊತೆಗೆ ಕನ್ನಡ ರಾಜ್ಯೋತ್ಸವನ್ನ ಸಂಭ್ರಮ ಮಾಡ್ತಕ್ಕಂಥದ್ದು ನನ್ನ ಪುಣ್ಯ ಭಾಗ್ಯ. ನನಗೆ ಬಹಳ ಸಂತೋಷ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.